ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 3ನೇ ತಿರುನಾಮ ವಷಟ್ಕಾರ. ಪಾಂಡವರ ವನವಾಸ ಹಾಗೂ ಅಜ್ಞಾತವಾಸದ ನಂತರ ಕೃಷ್ಣನು ಪಾಂಡವರ ದೂತನಾಗಿ ಧೃತರಾಷ್ಟ್ರನ ಸಭೆಗೆ ಹೋದನು. ಕೃಷ್ಣ ಬರುತ್ತಿರುವುದು ದುರ್ಯೋಧನನಿಗೆ ತಿಳಿದು ಅವನು ತನ್ನ ಸಭೆಯಲ್ಲಿದ್ದ ಕರ್ಣ, ವಿದುರ, ಭೀಷ್ಮ ಮತ್ತು ದ್ರೋಣರಿಗೆ, ಕೃಷ್ಣನು ಶೀಘ್ರದಲ್ಲೇ ನನ್ನ ಸಭೆಗೆ ಬರುತ್ತಿದ್ದಾನೆ. ಅವನು ಕೇವಲ ಒಬ್ಬ ಗೊಲ್ಲ ಅಷ್ಟೇ. ಅನೇಕ ಜನರು ಅವನನ್ನು ಮಹಾಜ್ಞಾನಿ ಹಾಗೂ ಪರಮಾತ್ಮನೆಂದು ಭಾವಿಸಿದ್ದಾರೆ. ಆದರೆ ನಾನು ಅದನ್ನು ಒಪ್ಪುವುದಿಲ್ಲ. ಕೃಷ್ಣ ಬಂದಾಗ ನಿಮ್ಮಲ್ಲಿ ಯಾರು ಎದ್ದು ನಿಂತು ಗೌರವ ತೋರಿಸಬಾರದು ಎಂದು ಆದೇಶಿಸಿದನು. ಆ ಸಭೆಯಲ್ಲಿದ್ದ ಭೀಷ್ಮ ಮತ್ತು ದ್ರೋಣರಂತಹ ಹಿರಿಯರು ಕೃಷ್ಣನಿಗೆ ಅಗೌರವದಿಂದ ವರ್ತಿಸುವುದು ಸರಿಯಲ್ಲ, ಅದು ದೊಡ್ಡ ಪಾಪದ ಕೆಲಸ ಎಂದು ದುರ್ಯೋಧನನಿಗೆ ಸಲಹೆ ನೀಡಿದರು. ಆದರೆ ದುರ್ಯೋಧನನು ಅವರ ಸಲಹೆಯನ್ನು ನಿರಾಕರಿಸಿ, ನಾನೇ ರಾಜ, ನಾನು ಮಾಡಿದ ನಿಯಮವನ್ನೇ ನೀವೆಲ್ಲರೂ ಪಾಲಿಸಬೇಕೆಂದನು. ಸಭೆಯಲ್ಲಿದ್ದವರಿಗೆ ದುರ್ಯೋಧನನ ಮಾತನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಬೇರೆ ಯಾವ ದಾರಿಯೇ ಇರಲಿಲ್ಲ. ಕೃಷ್ಣನು ಸಭೆಗೆ ಬರುತ್ತಿದ್ದಂತೆಯೇ ದುರ್ಯೋಧನನಿಗೆ ತುಂಬಾ ಪ್ರಿಯನಾದ ಮಾಮಾಶ್ರೀ ಶಕುನಿ, ಕರ್ಣ ಮತ್ತು ಮುಂತಾದವರು ಎದ್ದು ನಿಂತು ಗೌರವ ಸಲ್ಲಿಸಿದರು. ದುರ್ಯೋಧನನು ತೀವ್ರ ಕೋಪದಿಂದ ಕರ್ಣನನ್ನು ಕರೆದು, ಕೃಷ್ಣ ಬಂದಾಗ ಯಾರೂ ಎದ್ದು ನಿಲ್ಲಬಾರದೆಂದು ನಿಮ್ಮೆಲ್ಲರಿಗೂ ಹೇಳಿದ್ದೆ, ಆದರೂ ನೀವೆಲ್ಲರೂ ನನ್ನ ಆಜ್ಞೆಯನ್ನು ಏಕೆ ಪಾಲಿಸಲಿಲ್ಲ ಎಂದು ಕೇಳಿದನು. ಕರ್ಣನು, ಮಿತ್ರ ದುರ್ಯೋಧನ, ಕೃಷ್ಣ ಬಂದಾಗ ಏನಾಯ್ತೆಂದು ನಿನಗೆ ತಿಳಿಯಲಿಲ್ಲವೇ? ನೀನು ಹೇಳಿದಂತೆ ನಾವು ಕುಳಿತೇ ಇದ್ದೆವು, ಆದರೆ ನೀನೇ ಮೊದಲು ಎದ್ದು ನಿಂತೆ. ನಿನ್ನನ್ನೇ ಅನುಸರಿಸಬೇಕಾದ ನಾವೆಲ್ಲರೂ ಎದ್ದು ನಿಂತೆವು. ಇಲ್ಲಿ ನಿಜವಾಗಿ ಆದದ್ದೇನೆಂದರೆ, ನಮ್ಮೆಲ್ಲರನ್ನು ನಿಯಂತ್ರಿಸುವವನೇ ಕೃಷ್ಣ. ಎಲ್ಲವನ್ನು ಸಹಿಸುವ ಪಾರವಾದ ಶಕ್ತಿ ಅವನಲ್ಲಿದೆ. ಕೃಷ್ಣನನ್ನು ಅವಮಾನಿಸಲು ದುರ್ಯೋಧನನು ಎಷ್ಟೇ ಯೋಜನೆ ಮಾಡಿದರೂ ಕೃಷ್ಣನು ಅಂತರ್ಯಾಮಿಯಾಗಿರುವುದರಿಂದ ದುರ್ಯೋಧನನ ಯೋಜನೆಯನ್ನು ವಿಫಲಿಸಿದನು. ದುರ್ಯೋಧನನೊಂದಿಗೆ ಸಭೆಯಲ್ಲಿದ್ದವರೆಲ್ಲರೂ ಎದ್ದು ನಿಂತು ತನಗೆ ಗೌರವ ಸಲ್ಲಿಸುವಂತೆ ಮಾಡಿದನು. ವಷಟ್ಕಾರ ಎಂದರೆ ಎಲ್ಲವನ್ನು ನಿಯಂತ್ರಿಸುವವನು ಎಂದು ಅರ್ಥ. ಭಗವಂತನು ಪ್ರತಿಯೊಬ್ಬರೊಳಗೆ ಅಂತರ್ಯಾಮಿಯಾಗಿ ನೆಲೆಸಿ ನಮ್ಮನ್ನು ನಿಯಂತ್ರಿಸುತ್ತಾನೆ. ಸರ್ವದಾ ನಮ್ಮ ಕಷ್ಟ ಕಾಲದಲ್ಲಿ ಬೆಂಬಲ ನೀಡಿ ನಮ್ಮನ್ನು ರಕ್ಷಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.